ವಿಚಾರದಲ್ಲಿ ಹಲವು ರೀತಿಯಾದಂಥ ರಾಜಕೀಯ ಮಾತುಗಳು ಕೇಳಿ ಬರ್ತಾ ಇವೆ. ಈ ಥರ ಮಾಡಬೇಡಿ ಅನ್ನುವಂಥ ಸಲಹೆಗಳನ್ನು ಕೊಡಬೇಕಾಗಿದೆ, ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರದಲ್ಲಿ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕೊಟ್ಟ ಭರವಸೆಯನ್ನು ಈಡೇರಿಸುವ ಸಲುವಾಗಿ ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಂಬಿಕೆಯನ್ನ ಪಡೆಯಲು ಬೇರೆ ದಾರಿ ಇದೆ, ಅದನ್ನು ಬಳಸಿಕೊಳ್ಳಿ, ಬಡವರ ಹೊಟ್ಟೆ ಮೇಲೆ ಹೊಡೆಯಬೇಡಿ ಅಂತ ದೇವೇಗೌಡರು ಕಿಡಿಕಾರಿದ್ದಾರೆ. ಸೊ ಹೈಕಮಾಂಡ್ಗೆ ಕೊಟ್ಟ ಭರವಸೆಯನ್ನ ಈಡೇರಿಸುವ ಸಲುವಾಗಿ ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ದೇವೇಗೌಡರು ಮಾಡ್ತಾ ಇರೋದು. ಹಳ್ಳಿಲಿ 8 ಜನ ಇದ್ದಾರೆ, ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದೋ ಮಂಡಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ, ನನ್ನ ಕಾಗದದಲ್ಲಿ ಬರೆದಿದೆ ಅಲ್ಲಿರೋ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ. ಹಳ್ಳಿಲಿ 8 ಜನ ಇದ್ದಾರೆ, ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದೋ ಮಂಡಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ, ನನ್ನ ಕಾಗದದಲ್ಲಿ ಬರೆದಿದೆ ಅಲ್ಲಿರೋ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಊರಲ್ಲಿಲ್ಲ, 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅವ್ರಿಗಿರೋದು ಸುಮಾರು 17-16 ಎಕರೆ ಭೂಮಿ. ಯಾವ ಭೂಮಿನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೊರಗಡೆ ಪಬ್ಲಿಕ್ಕಿಗೆ ತೋರಿಸ್ತಾ ಇದ್ದಾರೆ.